ವೈಭವ್ ಅಣ್ಣಂಗೆ ಒಂದು ದೊಡ್ಡ ನಮಸ್ಕಾರಗಳು ಮಗ. ಏನ್ ನೋಡಿದ್ರು ಗುರು ನಿನ್ನೆ LSG ಪಾಪ LSG ಈ ಒಂದು ಸೀಸನ್ನು ಎಂಡಿಂಗ್ ಆಗ್ತದೆ ಸೀಸನ್ನು, ಬಟ್ ಅವ್ರಿಗೆ ಹರ್ಟ್ ಮಾಡಿ ಕಳ್ಸಿದ್ರು ನೆನ್ನೆ ಮ್ಯಾಚ್ ಅಲ್ಲಿ. ಸೊ ಹೊಡೆದಿದ್ದೇನೋ ಓಕೆ, ಬಟ್ ಹೊಡೆದಿದ್ದು LSG ಅದು ಇಂಪ್ಯಾಕ್ಟ್ ಆಗಿದ್ದು 4 ಟೀಮ್ಗಳಿಗೆ, ಪಂಜಾಬ್, DC, KKR ಅಂಡ್ CSG. ಈ 4 ಟೀಮ್ ಅಂತ ಅಫಿಷಿಯಲಿ ಇವಾಗ ತಲೆ ಕಿಟ್ಟೋಗ್ಬಿಟ್ಟಿದೆ. ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಆ ಲೆವೆಲ್ ಕ್ರೂಷಿಯಲ್ ಆಗ್ಬಿಟ್ಟಿದ್ದಾರೆ. ಸಂಡೇ MI ಅಗೇನ್ಸ್ಟ್ ರಾಜಸ್ಥಾನ್ ರಾಯಲ್ಸ್ಗೆ ಮ್ಯಾಚ್ ಇದೆ. ಅವತ್ತಿನ ಮ್ಯಾಚ್ ಏನಾದ್ರು ಗೆದ್ಬಿಟ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಅಫಿಷಿಯಲಿ ಈ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ಬಿಡ್ತಾರೆ. ಬಿಕಾಸ್ ಈ ಒಂದು ಆ ಒಂದು ರಾಜಸ್ಥಾನ್ ರಾಯಲ್ಸ್ಗೆ ಮಾತ್ರ ಚಾನ್ಸ್ ಇರೋದು ಅಫಿಷಿಯಲಿ ಪ್ಲೇ ಆಫ್ ಕ್ವಾಲಿಫೈ ಆಗೋದು 16 ಪಾಯಿಂಟ್ ತಗೊಂಡು. ಬಟ್ ಇನ್ಯಾವ ಟೀಮ್ಗೂ ಚಾನ್ಸೇ ಇಲ್ಲ. ಪಂಜಾಬ್ಗೆ ಚಾನ್ಸ್ ಇದೆ. ಪಂಜಾಬ್ಗೆ ಯಾವ ಥರ ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಮ್ಯಾಚ್ನ ಗೆದ್ರೆ ಓಕೆ ನೆಟ್ ಇಂದ ಸಾಲ್ವ್ ಆಗ್ತಾರೆ, ಅದರಲ್ಲಿ ಕ್ವಾಲಿಫೈ ಕೂಡ ಆಗ್ಬೋದು. ಬಟ್ ರಾಜಸ್ಥಾನ್ ರಾಯಲ್ಸ್ ಗೆದ್ರೆ ಸ್ಟ್ರೈಟ್ ಅವೇ ಮಗ, ಯಾರನ್ನೂ ಕೂಡ ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಬಟ್ ರಾಜಸ್ಥಾನ್ ರಾಯಲ್ಸ್ ಏನಾದ್ರು ಸಂಡೇ ಸೋತ್ರೆ MI ಅಗೇನ್ಸ್ಟ್ ಪಂಜಾಬ್ಗೆ 5 ಚಾನ್ಸಸ್ ಇದೆ ಪ್ಲೇ ಆಫ್ ಕ್ವಾಲಿಫೈ ಆಗೋದಕ್ಕೆ. ಬಿಕಾಸ್ ಪಂಜಾಬ್ಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಂದು ನೆಟ್ ಕೂಡ ಸಕ್ಕತ್ತಾಗಿದೆ. ಪಂಜಾಬ್ ಅವ್ರಿಗೆ ಈ ಒಂದು ಅಡ್ವಾಂಟೇಜ್ನ ಯೂಸ್ ಮಾಡ್ಕೋಬಹುದು. ಓಕೆ, ಇದು ಪಾಯಿಂಟ್ಸ್ ಟೇಬಲ್ ಆದ್ರೆ ನೆನ್ನೆ ಮ್ಯಾಚ್ ಬಗ್ಗೆ ಬರದ ವೈಭವ್ ಸೂರ್ಯವಂಶಿ ಎಲ್ಲ ಹಾಕಿದ್ರೇನೆ ಹೊಡಿತಾ ಇದಾರೆ ಪಾಪ. LSG ಬೌಲರ್ಸ್ ಎಲ್ಲ ಹಾಕ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಮಯಾಂಕ್ ಯಾದವ್ಗೆ ಒಂದೇ ಓವರಲ್ಲಿ ಧ್ರುವ್ ಜುರೇಲ್ 29 ರನ್ ಹೊಡಿತಾರೆ, 4 ಸಿಕ್ಸ್. ಈ ಕಡೆ ವೈಭವ್ ಸೂರ್ಯವಂಶಿ 2 ಸಿಕ್ಸ್ ಹೊಡಿತಾರೆ, ಆ ಕಡೆ ಧ್ರುವ್ ಜುರೇಲ್ 2 ಸಿಕ್ಸ್ ಹೊಡಿತಾರೆ. ಅಲ್ಲಿಂದ ಮ್ಯಾಚ್ ಹಂಗೆ ಖತಮು. ನಿನ್ನೆ ಇನ್ನೊಂದು ಕಿರಿಕಾಯ್ತು, ನೀವೇನಾದ್ರು ಅಬ್ಸರ್ವ್ ಮಾಡಿದ್ರ ರಾಜಸ್ಥಾನ್ ರಾಯಲ್ಸ್ ಅವರು ಈ ಒಂದು ಟಾರ್ಗೆಟ್ನ ಚೇಸ್ ಮಾಡ್ತಾ ಇದ್ರು. ಬಟ್ ಅವಾಗ ಧ್ರುವ್ ಜುರೇಲ್ ಮತ್ತೆ ವೈಭವ್ ಸೂರ್ಯವಂಶಿ ಇಬ್ರು ಆಡ್ತಾ ಇದ್ರು. ಬಟ್ ಔಟ್ಸೈಡ್ ಸ್ಟೇಡಿಯಂ ಅಲ್ಲಿ ಡಗ್ಔಟ್ ಅಲ್ಲಿ ಕುತ್ಕೊಂಡು SSV ಜೈಸ್ವಾಲ್ ಮತ್ತೆ ರವೀಂದ್ರ ಜಡೇಜಾ ಇಬ್ರು ಫೈಟ್ ಆಗ್ತದೆ. ಅಲ್ಲಿ ಸ್ವಲ್ಪ ಮಾತಲ್ಲಿ ಏನೇನು ನಡೀತಾ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಈ ಒಂದು IPL ಸೀನಿಯರ್ಸ್ಗೆ ಮತ್ತೆ ಜೂನಿಯರ್ಸ್ಗೆ ತುಂಬಾ ಕಿರಿಗಳಾಗ್ತದೆ. ಸೊ ಇದೇನಿದೆ ಏನಂತ ಗೊತ್ತಿಲ್ಲ ಲಿಟ್ರಲಿ. ಬಟ್ ಇನ್ನ ಒಂದು ಟಾಸ್ ಟೈಮಲ್ಲಿ ಆಯಿತು, ಇದಂತೂ ಸಖತ್ ಕಾಂಟ್ರವರ್ಷಿಯಲ್ ನಡೀತಾ ಇದೆ. ಬಿಕಾಸ್ ರಿಷಬ್ ಪಂತ್ನ ಬೈಶಾಪ್ ಅವರು ಕೇಳ್ತಾರೆ ಟಾಸ್ ಟೈಮಲ್ಲಿ, ಶಮ್ಮಿ ನೆನ್ನೆ ಮ್ಯಾಚಲ್ಲಿ ಆಡಿಲ್ಲ ಅಲ್ವಾ. ಸೊ ಇವನ್ ಮ್ಯಾಚ್ ಕೇಳ್ತಾರೆ ನಾರ್ಮಲ್ ಆಗಿ ಏನಕ್ಕೆ ಅವ್ರು ಔಟ್ ಆಗಿದ್ದಾರೆ ಅಂತ ಕೇಳ್ತಾರಲ್ಲ. ಸೊ ಅವಾಗ ಕೇಳಿದಾಗ ರಿಷಬ್ ಪಂತ್ ರೆಸ್ಪಾನ್ಸೇ ಇಲ್ಲ ಅದಕ್ಕೆ. ಯಾರು ಔಟು ಪ್ಲೇಯಿಂಗ್ 11 ಶಮ್ಮಿ ಅಷ್ಟೇ. ಯಾಕೆ, ಏನು ಇಶ್ಯೂ, ಏನು ರೆಸ್ಪಾನ್ಸೇ ಇಲ್ಲ ಅದಕ್ಕೆ. ಸುಮ್ಮನೆ ಹೇಳ್ತಿದ್ರೆ ಓಕೆ ಶಮ್ಮಿ ಔಟ್ ಅಷ್ಟೇ. ಯಾರಿನ್ನು ಅಂತ ಹೇಳಿದ್ರೆ ಬೇರೆ ನೇಮ್ ಹೇಳ್ತಾ ಇದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ರೆಸ್ಪಾನ್ಸೇ ಇಲ್ಲ. ಏನಾಗಿದೆ ಅಂತಲೂ ಹೇಳ್ತಲ್ಲ ಶಮ್ಮಿಗೆ. ಏನಾಗಿದೆ IPL ಅಲ್ಲಿ ಮತ್ತೆ ಮೊಹಮ್ಮದ್ ಶಮಿ ಅವ್ರಿಗೆ ಏನಾಯಿತು ಲಿಟ್ರಲಿ ರೀಸನ್ನೇ ಗೊತ್ತಿಲ್ಲ ಏನಾಯಿತು ಅಂತ. ಬಟ್ ನೆನ್ನೆ ಮ್ಯಾಚ್ ಅಂತೂ ಲಿಟ್ರಲಿ ಹಂಗೆ ಸೂಪರ್ ಸ್ಟಾರ್ ಮಾಡಿದ್ದು ವೈಭವ್ ಸೂರ್ಯವಂಶಿ. ರಾಜಸ್ಥಾನ್ ರಾಯಲ್ಸ್ ಅವರು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ನ ತಗೋತಾರೆ ಓಕೆ, ಬಟ್ ಬೌಲಿಂಗ್ಗೆ ತಗೊಂಡಿದ್ದು LSG ಟೀಮ್ ಅಂತೂ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಸೀಸನ್ಗೆ ಹೇಳ್ತಾ ಇದ್ದೀನಿ LSGಲಿ ಮಿಚೆಲ್ ಮಾರ್ಷು, ಇಂಗ್ಲೀಷು, ಪೂರನ್ ಆ್ಯಂಡ್ ಎಡಿನ್ ಮಕ್ರಮ್ ಈ 4 ಜನ ಫಿಕ್ಸು ಓಕೆನಾ ಬ್ಯಾಟಿಂಗಲ್ಲಿ. ಬಟ್ ಬೌಲಿಂಗಲ್ಲಿ ಇಂಡಿಯನ್ ಬೌಲರ್ಸ್ನೇ ಹಾಕೋಬೇಕು ಬಿಡಿ. ಬಟ್ ಇಲ್ಲಿ ರಿಷಬ್ ಪಂತ್ ಅವ್ರು ದೊಡ್ಡ ಪ್ರಾಬ್ಲಮ್ ಆಗಿರೋದು ಮಗ. ನೆನ್ನೆ ಮ್ಯಾಚಲ್ಲಿ ಮಾರ್ಚ್ ಮತ್ತು ಇಂಗ್ಲೀಷು ಒಳ್ಳೆ ಸ್ಟಾರ್ಟ್ನೇ ಕೊಟ್ಟರು. ಓಕೆನಾ ಮಾರ್ಚ್ 96 ರನ್ ಹೊಡಿತಾರೆ, ರನ್ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮ್ಯಾಚು ಕೂಡ ಅದೇ ಥರ ಆಗಿದ್ದು ರನ್ಔಟು. ಆ್ಯಂಡ್ ಇವನ್ ನಿನ್ನೆ ಮ್ಯಾಚಲ್ಲಿ ಕೂಡ ಸೇಮ್ 96ಕ್ಕೆ ರನ್ಔಟ್ ಆಗ್ತಾರೆ. ಆ್ಯಂಡ್ ಆರೆಂಜ್ ಕ್ಯಾಪ್ ಅಂತೂ ಹಿಂಗೆ ಬಂದು ಹಂಗೆ ಹೋಗ್ತದೆ. ನಿನ್ನೆ ಮಿಚೆಲ್ ಮಾರ್ಷ್ ಹತ್ರ ಆಯಿತು ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಬಂದುಬಿಟ್ಟು ವೈಭವ್ ಸೂರ್ಯವಂಶಿ ಹತ್ರ ಬಂತು. ಆ್ಯಂಡ್ ಜೋಸ್ ಇಂಗ್ಲೀಷ್ ಅಂತೂ 2-3 ಮ್ಯಾಚಲ್ಲಿ ಸಖತ್ ಇಂಪ್ಯಾಕ್ಟ್ ಮಾಡಿದ್ರು. ಆ್ಯಂಡ್ ನಿಕೋಲಸ್ ಪೂರನ್ ಏನು ಆಡೋದು ಅಂತ ಗೊತ್ತಾಗಲ್ಲ. 11 ಬಾಲ್ 16 ರನ್ 2 ಸಿಕ್ಸ್ ಹೊಡಿದ್ದು. ಬಟ್ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಸ್ವಲ್ಪ ಹೊಡಿಬೋದಾಗಿತ್ತು ಆ್ಯಕ್ಚುಲಿ. ಈ ಟೀಮು 13 ಓವರಲ್ಲಿ 150 ರನ್ ಇರ್ತಾರೆ ಓಕೆನಾ. ನಾನು ಅನ್ಕೊಂಡೆ ಇಲ್ಲಿಂದ ಇನ್ನೊಂದು 100 ರನ್ ಆ್ಯಡ್ ಮಾಡ್ತಾರೆ, ಬಿಕಾಸ್ ಆ ಲೆವೆಲ್ಗೆ ಹೊಡಿತಾ ಇದ್ದಾರೆ ಅನ್ಕೊಂಡೆ. ಬಟ್ ಯಾವಾಗ ಮಿಚೆಲ್ ಮಾರ್ಷ್ ಮತ್ತು ಜೋಸ್ ಇಂಗ್ಲೀಷ್ 2 ವಿಕೆಟ್ ಬಿತ್ತು, ಸೊ ನಿಕೋಲಸ್ ಪೂರನ್ ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಬಟ್ ರಿಷಬ್ ಪಂತ್ ಸ್ಟಾರ್ಟಿಂಗಲ್ಲಿ 10 ಬಾಲ್ 11 ರನ್ ಹೊಡೆದಿದ್ರು. ಅದಾದ್ಮೇಲೆ ಮತ್ತೆ ಕಳೆದೋಗ್ಬಿಟ್ರು. ಸ್ಟಾರ್ಟಿಂಗಲ್ಲಿ 10 ಬಾಲ್ 11 ರನ್ ಹೊಡೆದಿದ್ರು. ಸ್ಟಾರ್ಟಿಂಗ್ ಏನೋ ಬಂದ ತಕ್ಷಣ ಇಂಪ್ಯಾಕ್ಟ್ನ ಮಾಡಿದರೆ ಈ ಒಂದು ಸ್ಕೋರು ಇನ್ನೂ ಒಂದು 20 ರನ್ ಅಡಿಷನಲ್ ಆಗಿ ಹ್ಯಾಡ್ ಮಾಡ್ಬೋದಾಗಿತ್ತು. ಬಟ್ ಲಾಸ್ಟಲ್ಲಿ ಬಂದ್ಬಿಟ್ಟು 2 ಸಿಕ್ಸ್ ಮತ್ತು 2 ಬೌಂಡ್ರಿ ಕೂಡ ಹೊಡೆದ್ರು. ಟೋಟಲ್ 35 ರನ್ ಕೂಡ ಹೊಡೆದ್ರು. ಬಟ್ ಈ ರಾಜಸ್ಥಾನ್ ಬಾಲ್ಸ್ ಅಂತೂ ಚೆನ್ನಾಗೇ ಹಾಕಿದ್ರು. ಬಟ್ 220 ರನ್ ನಾನು ಅನ್ಕೊಂಡಿದ್ದೆ ರಾಜಸ್ಥಾನ್ ಬಾಲ್ಸ್ ಡಮಾರ್ ಆಗ್ತಾರೆ. ನನಗೆ ಒಂದೇ ಹೋಪ್ ಇದ್ದಿದ್ದು ಸೂರ್ಯವಂಶಿ ಓಕೆನಾ, ಈ ಒಬ್ಬ ಪ್ಲೇಯರು ಪಕ್ಕ ಓಕೆ ಚೇಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದೇ ಥರ ಚೇಸ್ ಮಾಡಿದ್ದು ಬಂದಾಗೆ ಹೊಡೆದು ಎಲ್ಲ ಹಾಕಿದ್ರು ಹೊಡಿತಾ ಇದ್ದಾರೆ ಪಾಪ. ಯಾರು ಬಂದರೂ ಬಿಡ್ತಾಯಿಲ್ಲ. ಎಲ್ಲಿ ಹಾಕೋದು ಈ ಥರ ಬೌಲರ್ಸ್ ಇಟ್ಕೊಂಡ್ರೆ ಪಾಪ ರಾಜಸ್ಥಾನ್ ರಾಯಲ್ಸನ್ನ ಗೆಲ್ಲಬೇಕು ಅಂದರೆ ಈ ಹುಡುಗನಿಂದನೇ ಗೆಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಟಾಪ್ ಆರ್ಡರ್ಸ್ನೇ ಧ್ರುವ್ ಜುರೇಲ್ ಕೂಡ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ SSV ಜೈಸ್ವಾಲ್ ಕೂಡ ಪರ್ಫಾರ್ಮ್ ಮಾಡಿದ್ರು. ಬಟ್ ಅದೆರಡು ಇನ್ನಿಂಗ್ಸ್ ಅಷ್ಟೊಂದು ಕ್ರೂಷಲ್ ಆಗಿಲ್ಲ. ಇಲ್ಲಿ ವೈಭವ್ ಸೂರ್ಯವಂಶಿ ಆಡಿದ್ರೆ ಅದೇ ಇನ್ನಿಂಗ್ಸ್ ಸಖತ್ ಕ್ರೂಷಲ್ ಆಗಿದ್ದು ರಾಜಸ್ಥಾನ್ ರಾಯಲ್ಸ್ಗೆ. ಆ ಒಂದು ಇನ್ನಿಂಗ್ಸಿಂದನೇ ಗೆದ್ದಿದ್ದು. ಏನಾದರೂ ಅಷ್ಟು ಬೇಗ ಹೊಡೆದಿಲ್ಲ ಅಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ಗೆ ಬಾಯಿಗೆ ಬರ್ತಾಯಿತ್ತು. ವೈಭವ್ ಸೂರ್ಯವಂಶಿ 16 ಓವರಲ್ಲಿ ಏನೋ ಔಟ್ ಆಗ್ತಾರೆ ಓಕೆನಾ, 16ನೇ ಓವರಲ್ಲಿ ಔಟ್ ಆಗ್ತಾರೆ ಆ್ಯಕ್ಚುಲಿ. ಸೊ ಅಲ್ಲಿಗೆ 93 ರನ್ ಹೊಡೆದಿರ್ತಾರೆ. ಆ್ಯಕ್ಚುಲಿ ಏನಾದರೂ ವೈಭವ್ ಸೂರ್ಯವಂಶಿ ಇನ್ನೊಂದು 2 ಓವರ್ ನಿಂತ್ಕೊಂಡ್ಬಿಟ್ಟಿದ್ರೆ 17 ಓವರ್ಸಲ್ಲಿ ಮ್ಯಾಚೇ ಮುಗ್ದೋಗ್ಬಿಡ್ತಾ ಇತ್ತು. ಅವ್ರು ಪ್ಲೇಯರ್ ಇದ್ದಿದ್ರೆ ಮುಗ್ದೋಗ್ಬಿಡ್ತಾ ಇತ್ತು. ಬಟ್ ಅವ್ರು ಔಟ್ ಆದಮೇಲೆ ಲಾಸ್ಟ್ ಓವರ್ ತನಕ ಎಳ್ಕೊಂಡು ಬಂದರು ಧ್ರುವ್ ಜುರೇಲ್ ಮತ್ತು ಏನೋ ದುರಮನ್ ಪೆರೇರಾ.
ಇಬ್ಬರು ಕೂಡ ಎಳ್ಕೊಂಡು ಬಂದು ಆಮೇಲೆ ಮ್ಯಾಚ್ನ ಫಿನಿಷ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಏನು LSG ಅವ್ರಿಗಂತೂ ಈ ಒಂದು ಸೀಸನ್ ಖರಾಬ್ ಆಗಿಬಿಟ್ಟಿದೆ. ಎಲ್ಲ ಹಾಕಿದ್ರು ಬಿಡ್ತಾ ಇಲ್ಲ ಓಕೆನೆ, ಎಲ್ಲ ಹಾಕಿದ್ರು ಬಿಡ್ತಾ ಇಲ್ಲ, ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಆ್ಯಂಡ್ LSGಗೆ ಇದು ಟ್ಯಾಂಕ್ಷನ್ ಪಾಪ. ಓನರ್ ಅಂತೂ ಲಿಟ್ರಲಿ ಹಂಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬಿಡಿ, ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಸೀಸನ್ ಸಖತ್ ಬ್ಯಾಡ್ ಇತ್ತು. ಆ್ಯಂಡ್ ರಿಷಬ್ ಅಂತೂ ಕೂಡ ಫಾರ್ಮ್ ಆಗಿರಲಿಲ್ಲ. ಕ್ಯಾಪ್ಟನ್ ಆದರೂ ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡಬೇಕು ಯಾವಾಗಲೂ ಕೂಡ. ಬಟ್ ಈ ಒಂದು ಇನ್ನಿಂಗ್ಸು ರಾಜಸ್ಥಾನ್ RCB ಅಗ್ನೆಸ್ಟ್ ಒಂದು 30 ನೋಡಿದ್ರು, ಮತ್ತು ಇವತ್ತೊಂದು 30 ನೋಡಿದ್ರು ಅಷ್ಟೇ ಅನಿಸುತ್ತೆ. ಅದು ಬಿಟ್ಟರೆ ಒಂದು 2-30 ಹೊಡೆದಿರ್ಬೋದು, 150 ಕೂಡ ಹೊಡೆದಿದ್ರು. ರಿಷಬ್ ಪಂತ್ ಓಪನಿಂಗ್ ಬರ್ತಾರೆ, 1 ಡೌನ್ ಬರ್ತಾರೆ, 2 ಡೌನ್ ಬರ್ತಾರೆ, ಮಿಡ್ ಆರ್ಡರ್ ಬರ್ತಾರೆ, ಎಲ್ಲಿ ಬಂದರೂ ಕೂಡ ಕ್ಲಿಕ್ ಆಗಿಲ್ಲ. ಆ್ಯಂಡ್ ಇವಾಗ ರಿಷಬ್ ಪಂತ್ ಅವ್ರ ಕತೆ ಮುಗಿದಿದೆ. ಬಿಕಾಸ್ ಟೀಮ್ ಇಂಡಿಯಾ ಸ್ಕ್ವಾಡಿಂದ ಕೂಡ ತೆಗ್ದಾಕ್ಬಿಟ್ಟಿದ್ದಾರೆ, ಟೆಸ್ಟ್ ಇದನ್ನು ಕೂಡ ತೆಗ್ದಿದ್ದಾರೆ, ಆ್ಯಂಡ್ ODI ಕೂಡ ತೆಗ್ದಿದ್ದಾರೆ, ಎಲ್ಲ ಕಡೆ ತೆಗ್ದಿದ್ದಾರೆ. ಯಾಕಂತ ಹೇಳಿದ್ರೆ ಲಿಟ್ರಲ್ ಪರ್ಫಾರ್ಮ್ ಮಾಡಬೇಕಷ್ಟೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇಷ್ಟೇ ಆಗಿರೋದು ನನ್ನ ಮ್ಯಾಚಲ್ಲಿ. ಆ್ಯಂಡ್ ಸಂಡೇ ಮ್ಯಾಗ ಡಿಸೈಡ್ ಆಗೋದು ಎಲ್ಲನೂ ಕೂಡ. ಸಂಡೇ ಏನಾದರೂ ರಾಜಸ್ಥಾನ್ ರಾಯಲ್ಸ್ ಅವರು ಗೆದ್ದರೆ MI ಅಗೇನೆಸ್ಟು ಈ ಒಂದು ಕಂಪ್ಲೀಟ್ ಸಿನಾರಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೋದ್ರೆ ಹೇಳ್ತಾ ಇದ್ದೀನಿ, ಪಂಜಾಬ್ ಅಂತೂ ಗೆದ್ದಿರಬೇಕು ಅಲ್ಲಿಗೆ ಓಕೆನಾ. ಸೊ ಸಂಡೇ ಲಾಸ್ಟ್ ಮ್ಯಾಚ್ ಇರೋದು. ಸೊ ಪಂಜಾಬ್ ಅಲ್ಲಿವರೆಗೂ ಗೆದ್ಬಿಟ್ಟಿರಬೇಕು. ಪಂಜಾಬ್ ಏನಾದರೂ ಸೋತ್ಬಿಟ್ಟಿದ್ರೆ ಅವರು ಕೂಡ ಬುಡಕ್ಕೆ ಬರುತ್ತೆ. ಸೊ ನೋಡೋದ ಏನಾಗುತ್ತೆ ಅಂತ. ನಿನ್ನೆ ಈ ಕತೆ ಆಯಿತು. ಸೊ ಇದು ಸ್ವಲ್ಪ ಲೇಟಾಗಿ ಮಾಡಿದೆ ವಿಡಿಯೋ, ರಾತ್ರಿ ಬೇಗ ಮಾಡೋಕ್ಕಾಗಿಲ್ಲ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್.